ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಮಾಡಿ ನೋಡ್ತಾ ಇದ್ದೀನಿ. ಅದು ಟೊಮೆಟೊ ಬಾತ್. ಎಲ್ಲರಿಗೂ ಬರುತ್ತೆ, ಇಲ್ಲ ಅಂತಲ್ಲ, ಬಟ್ ನಾನೊಂದು ಕ್ರಿಯೇಟಿವಿಟಿಯಾಗಿ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಮನೆ ಮಗಳನ್ನು ಮಾತಾಡ್ತಾ ಇದ್ದೀನಿ. ಫಸ್ಟು ಏನು ಅಂತಂದರೆ, ಬ್ಯಾಡಗಿ ಮೆಣಸಿನ್ಕಾಯಿ ಟೊಮೆಟೊನ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಅದನ್ನು ರುಬ್ಕೊಂಡು ಮತ್ತು ಅದನ್ನು ನೈಸಾಗಿ ರುಬ್ಕೋಬೇಕು. ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಮಸಾಲೆ ಐಟಮ್ಸ್ ಅಂದರೆ ಪಲಾವ್ ಐಟಮ್ಸ್ ಗೊತ್ತಲ್ಲ, ಅದೆಲ್ಲ ಹಾಕಿ ಈರುಳ್ಳಿ ಹಾಕಿ ಬಾಡಿಸಿ, ಮತ್ತು ಪುದೀನೂ ಕೊತ್ತಂಬರಿ ಹಾಕ್ಕೊಂಡು ಬಾಡಿಸಿ ಅದಕ್ಕೆ ಟೊಮೆಟೊ ಹಾಕ್ಬಿಟ್ಟು ಏನದು ಸ್ಮ್ಯಾಶ್ ಆಗಬೇಕು, ಅಂದರೆ ನೈಸಾಗಿ ಅಂದರೆ ಫ್ರೈ ಆಗಬೇಕು. ನೀಟಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಬಿಟ್ಟು ನೋಡಿ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಇವತ್ತೊಂದು ಸ್ಪೆಷಲ್ ಆಗಿರೋದು ನೋಡಿಸ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಇಬ್ಬರು ಮಕ್ಕಳಿರೋದ್ರಿಂದ ನಾನು ಜಾಸ್ತಿ ಮಕ್ಕಳ ಮೇಲೇ ಕಾನ್ಸಂಟ್ರೇಷನ್ ಮಾಡ್ತೀನಿ. ಅವ್ರು ಜಾಸ್ತಿ ಯಾವ್ದು ತಿಂತಾರೋ ಆ ಥರ ಮಾಡ್ತೀನಿ ನಾನು. ಸೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕದು ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಬಟಾಣಿ ನೆನೆಸಿಟ್ಟಿರ್ತೀವಲ್ಲ, ಎಲ್ಲ ಬೇಯಿಸ್ಕೊಂಡಿದ್ರೆ ಹಸಿ ಬಟಾಣಿ ಆದರೆ ಹಂಗೆ ಹಾಕ್ಬೋದು. ನಾನು ತಂದಿರೋದು ಪ್ಯಾಕೆಟ್ ಬಟಾಣಿ, ಅದಕ್ಕೆ ಅದು ಕಲರೆಲ್ಲ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ಬೇಯಿಸ್ಕೊಂಡು ಬಟಾಣಿ ಹಾಕಿ ಅದಕ್ಕೆ, ಯಾಕಂದರೆ ಅದು ಕುಕ್ಕರಲ್ಲಿ ಬೇಯುತ್ತೆ ಅಂತಲ್ಲ, ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಹಂಗೆ ಹಾಕ್ಬಿಟ್ರೆ. ಸೊ ಕಲ್ಲರ್ ಕಟ್ಟಿರ್ತಾರೆ, ಕಲ್ಲರ್ ಕೂಡ ಬಿಡುತ್ತೆ ನೀವು ಬೇಯಿಸಿದಾಗ. ಸೊ ಅದಕ್ಕೋಸ್ಕರನೇ ಹೇಳೋದು, ಔಟ್ಸೈಡಿಂದ ಪ್ಯಾಕೆಟ್ ಬಟಾಣಿ ತಂದಾಗ ಮಾತ್ರ ನೀವು ಬೇಯಿಸ್ಕೊಂಡಾದಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು, ಯಾಕಂದರೆ ಆಲ್ರೆಡಿ ಅರ್ಧ ಬೇಯಿಸಿರ್ತೀವಲ್ವ ನಾವು ಬಟಾಣಿನ, ಸೊ ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಟೊಮೆಟೊನು ಬ್ಯಾಡಗಿ ಮೆಣಸಿನ್ಕಾಯಿ, ಅದನ್ನು ಮಸಾಲೆನ ಹಾಕ್ಬಿಟ್ಟು ನಾನು ಜಾರಲ್ಲಿ ಹಾಕಿದ್ನಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಜಾರಲ್ಲಿದ್ದಿದ್ದು ಮಸಾಲೆ ಎಲ್ಲ ಅದಕ್ಕೆ ಹೋಗಲಿ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟಾದ್ಮೇಲೆ ನೀಟಾಗಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿಗಂಟ ಬಾಡಿಸ್ಕೊಳ್ಳಿ, ಸರಿನಾ? ಸೊ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ನಿಮಗೆ ಗೊತ್ತಾಗತ್ತಲ್ಲ, ಹಸಿ ವಾಸನೆ ಹೋಗ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಡೋ ಥರ ಸ್ಟಾರ್ಟ್ ಆಗುತ್ತೆ. ಆವಾಗ ನೋಡಿ ಹೇಗೆ ಬರುತ್ತೆ ನೋಡಿ. ಆವಾಗ ಒಂಚೂರು ಧನಿಯಾ ಪುಡಿ, ಆಮೇಲೆ ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ ಅಂದರೆ ನಾನು ಚಿಲ್ಲಿ ಪೌಡ್ರ್ ಜಾಸ್ತಿ ಹಾಕೋಲ್ಲ, ಯಾಕಂದ್ರೆ ನಾನು ಹೇಳಿದ್ನಲ್ಲ ಮೊದಲೇ ಮಕ್ಕಳು ತಿನ್ನೋದ್ರಿಂದ ನಾನು ಚಿಲ್ಲಿ ಪೌಡ್ರ್ ಜಾಸ್ತಿ ಹಾಕೋಲ್ಲ. ನಿಮ್ಗೆ ಯಾವ ಥರ ಬೇಕು ಖಾರನ, ಎಷ್ಟು ಜನಕ್ಕೆ ಮಾಡ್ಕೊತೀರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ಸರಿನಾ? ನಾನು ಮನೇಲಿ ಮಾಡಿದ್ದೇನಲ್ಲ, ಚಿಲ್ಲಿ ಪೌಡ್ರು ಅಂಗಡಿಯಿಂದ ತಂದಿರೋದೆ. ಸೊ ಟೈಮ್ ಇಲ್ಲ ಮಾಡೋಕ್ಕೆ, ಅದಕ್ಕೋಸ್ಕರ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಬಾಡಿಸಿದಾಗ ನೋಡಿ ಎಷ್ಟು ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಆವಾಗಲೇ ಪಲಾವ್ ಸ್ಮೆಲ್ಲು ಗೊತ್ತಾಗುತ್ತೆ ಅವಾಗ ನಿಮಗೆ. ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ನೀಟಾಗಿ ಅದು ಮತ್ತು ಅದೇ ಧನಿಯಾ ಪುಡಿನೂ ಖಾರದ ಪುಡಿ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಎಣ್ಣೆ ಬಿಡಬೇಕು, ಅದು ಹಸಿ ವಾಸನೆ ಹೋಗ್ಬಿಟ್ಟು ಆಮೇಲೆ ನೀವು ಅಕ್ಕಿಗೆ ಎಷ್ಟು ಹಾಕಿರ್ತೀರಲ್ಲ ಮೊದಲೇ ಅದಕ್ಕೆ ನೀರು ಹಾಕಬೇಕು. ಮೊದಲೇ ನೆನೆಸಿದ್ರೆ ನಾನು 1 ಕಪ್ಗೆ 1.5 ಕಪ್ ನೀರು ಹಾಕ್ಕೊತೀನಿ. ನೀವು ಏನೋ ನೆನೆಸಿಲ್ಲ ಅಕ್ಕಿನ ಅಂತಂದರೆ 1 ಕಪ್ಗೆ 2 ಕಪ್ ನೀರು ಹಾಕ್ಕೊಳ್ಳಿ, ಸರಿನಾ? ಸೊ ನೀರು ಹಾಕ್ಕೊಂಡು ಮತ್ತೆ ನೋಡಿ ಕುದಿಸಿ, ಅದನ್ನ ಒಂಚೂರು ಕುದಿ ಬರೋವರೆಗೂ. ನಾನು ಟೊಮೆಟೊನ ಬೇಯಿಸಿದ್ನಲ್ಲ, ಆ ಬಾಣಲಿ ನೀರಿತ್ತು, ಅಂದರೆ ಬಾಣಲೆಯಲ್ಲಿ ಇನ್ನೂ ಇತ್ತು ಅಂತಂದ್ಬಿಟ್ಟು ನೀರು ಹಾಕ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ಅದು ಇನ್ನೂ ಟೇಸ್ಟೇ ಇರುತ್ತೆ. ಟೊಮೆಟೊ ಮತ್ತು ಚಿಲ್ಲಿ ಬೇಯಿಸಿದಲ್ವ, ಅದೇನೂ ಆಗೋಲ್ಲ. ಸೊ ಅದಕ್ಕೋಸ್ಕರ. ಸೊ ನೋಡಿ ಒಂಚೂರು ಕುದಿ ಬರಲಿ, ಒಂದು ಸ್ವಲ್ಪ. ನಿಮ್ಗೊಂದು ಸ್ಪೆಷಲ್ ಮಸಾಲೆ ನೋಡಿ, 1 to 3 ಫ್ರೈಡ್ ರೈಸ್ ಮಸಾಲೆ ಅಂತ, ಅದೇ ಇದಕ್ಕೆ ಮೇನ್ ಥಿಂಗ್, ಟೇಸ್ಟ್ ಬರೋ ಕಾರಣವೇ ಅದು. ಸೊ ನಿಮ್ಗೆ ನೋಡಿ ಎಷ್ಟು ಬೇಕೋ ಅದಕ್ಕೆ ಒಂಚೂರು ಲೈಟಾಗಿ ಸ್ವೀಟ್ ಹಾಕಿರ್ತಾರೆ. ಫ್ರೈಡ್ ರೈಸ್ ನಿಮ್ಗೆ ಆಲ್ರೆಡಿ ತಿಂದಿರ್ತೀರಲ್ಲ, ಗೊತ್ತಿರುತ್ತಲ್ವ. ಸೊ ಮಕ್ಳಿಗೆ ಹಾಕೋದ್ರಿಂದ ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಬೇಕಾದ್ರೆ ನೀವು